ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ಮೊದಲದಾಗಿ ಹೇಳಬೇಕು ಅಂದರೆ ನಾನು ಸದ್ಯಕ್ಕೆ ಮೈಸೂರಲ್ಲಿದ್ದೀನಿ, ಚಾಮುಂಡಿ ತಾಯಿಯ ತಪ್ಪಲಲ್ಲಿದ್ದೀನಿ. ತಾಯಿ ಆಶೀರ್ವಾದ ತಗೊಳ್ಳೋಣ ಅಂತ ಬಂದಿದ್ದೆ ಶುಕ್ರವಾರ. ಏನೋ ಮನಸ್ಸಿಗೆ ಸ್ವಲ್ಪ ಫ್ರೀ ಇದೆ, ಮನಸ್ಸಿಗೆ ತುಂಬ ಖುಷಿ ಆಯಿತು, ಏನೋ ಬಂದು ಹೋಗೋಣ ಅಂತ ಅನಿಸ್ತು. ಈಗಷ್ಟೇ ನಾನು ನಿಮಿಷಾಂಬ ಟೆಂಪಲ್ ಮುಗಿಸಿ ಈಗ ಮೈಸೂರಿಗೆ ಬಂದಿದ್ದೆ. ಬಟ್ ಇಲ್ಲಿ ಒಂದಷ್ಟು ಜನ ನಮ್ಮ ಸ್ನೇಹಿತರೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ನನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಹೇಟ್ರೆಡ್ ಮೆಸೇಜಿನ ತುಂಬ ಹೋಗಿದೆ. ಒಂದಷ್ಟು ಜನ ನನಗೆ ಚೆನ್ನಾಗಿ ಬೈತಾ ಇದ್ದಾರೆ, ಒಂದಷ್ಟು ಜನ ನನಗೆ ತಿಳಿ ಹೇಳಿ ಮೆಸೇಜ್ ಹಾಕಿದ್ದಾರೆ, ಒಂದಷ್ಟು ಜನ ಪ್ರೀತಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಸರ್, ನಿಮ್ಮಿಂದ ಈ ಮಾತು ಬರಬಾರ್ದಾಗಿತ್ತು, ನೀವು ಈ ಮಾತು ಆಡಬಾರ್ದಾಗಿತ್ತು, ಭಾಳ ಬೇಜಾರಾಯಿತು ಅಂತ ಒಂದಷ್ಟು ಜನ ತಿಳಿ ಹೇಳಿದ್ದಾರೆ. ಲೋಕೇಶ್ ಗೌಡ್ರಲ್ಲ, ಈಗಷ್ಟೇ ನಾನು ನಮ್ಮ ಮಂಡ್ಯದ ಲೋಕೇಶ್ ಗೌಡ್ರ ಹತ್ರನೂ ಮಾತಾಡಿದೆ. ಕನ್ನಡ ಪರ ಹೋರಾಟಗಾರರವರು ಬಹಳಷ್ಟು ನಿಜವಾಗ್ಲೂ ಭಾಳ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕನ್ನಡ ಪರ ವಿಚಾರವಾಗಿ. ನಮ್ಮ ರೂಪೇಶ್ ರಾಜಣ್ಣ ಅವರಾಗಿರ್ಬೋದು, ಈ ಥರ ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು, ಅವ್ರ ಮೇಲೆ ನನಗೆ ವಿಶೇಷವಾದ ಗೌರವ ಇದೆ, ಅಪಾರವಾದ ಒಲವಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಂಥ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇವರೆಲ್ಲ ಈ ಥರ ನನಗೆ ಇನ್ನೊಂದಷ್ಟು ಜನ ನನಗೆ ತುಂಬ ಕೆಟ್ಟದ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ತಾಯಿ, ನಮ್ಮ ಅಕ್ಕನೆಲ್ಲ ಕರೀತಾ ಇದ್ದಾರೆ, ಅಂದರೆ ಅಮ್ಮನ ಅಕ್ಕನ ಅದು ಇದು ಅಂತೆಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಏನಪ್ಪ ಮೂಲ ಕಾರಣ ಅಂದರೆ, ಇತ್ತೀಚಿನ ನನ್ನ ಒಂದು ಸಂದರ್ಶನದಲ್ಲಿ ನಾನು ಕನ್ನಡ ಪರ ಹೋರಾಟಗಾರರ ಬಗ್ಗೆ ಒಂದು ಮಾತು ಹೇಳಿದ್ದೆ. ಅದೇನಪ್ಪ ಅಂದರೆ, ಕನ್ನಡ ಅಂದರೆ ಆ ಒಂದು ಸಂದರ್ಶನ ಆ ಥರ ನಡೀತಾ ಇತ್ತು. ಏನೊಂದು ಕಾವ್ಯ, ಕವನ, ಕನ್ನಡ ಸಾಹಿತ್ಯ, ಕನ್ನಡದ ಕವಿಗಳು, ಕವನಗಳು, ಬರಹಗಾರರು, ಆ್ಯಂಡ್ ನನಗೆ ಕನ್ನಡದ ಮೇಲಿರುವಂಥ ಪ್ರೀತಿ, ಇದ್ರ ಬಗ್ಗೆ ಮಾತು ಹಾಗೆಯೇ ಬರ್ತಾ ಇತ್ತು. ಎಲ್ಲೋ ಒಂದು ಕಡೆ ಮಾತಿನ ಬರದಲ್ಲಿ ನಾನು ಏನು ಮಾಡಿಬಿಟ್ಟೆ, ಸುಮ್ಮನಿದ್ದೀರ ಆಗಿರೋದು, ನನ್ನ ಮನಸ್ಸಿಗೆ ನಾನು ಹೇಳ್ಕೊಂಡಿದ್ದೀರ ಆಗಿರೋದು, ಇಲ್ಲಾರ್ದೆ ಅದೇನೋ ಒಳ ಬಿಟ್ಕೊಂಡ್ರು ಅಂತಾರಲ್ಲ, ಆ ಥರ ನನ್ನ ಮಾತಿನ ಬರದಲ್ಲಿ ಏನಂತೆ, ಕನ್ನಡದ ಪರ ಹೋರಾಟಗಾರರು ಅಷ್ಟೇ ಒಂದಷ್ಟು ಜನ ಇದ್ದಾರೆ, ತುಂಬ ಚೆನ್ನಾಗಿ ಕನ್ನಡದ ಬಗ್ಗೆ ತಿಳ್ಕೊಂಡು, ಕನ್ನಡವನ್ನು ನಿಜವಾಗ್ಲೂ ವ್ಯಾಕರಣಗಳನ್ನ ತಿಳ್ಕೊಂಡು, ಕನ್ನಡನ ಶುದ್ಧವಾಗಿ ಮಾತಾಡಿ ಕನ್ನಡದ ಪರ ನಿಜವಾಗ್ಲೂ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಪಾಪ ಕನ್ನಡ ತುಂಬ ಅಪಭ್ರಂಶ ಮಾಡ್ತಾರೆ, ಏನೇನೋ ಮಾತಾಡ್ತಾರೆ, ಕನ್ನಡನೇ ಕನ್ನಡ ಅಲ್ಲ ಅನ್ನೋ ಥರ ಕೇಳತ್ರ ಮಾಡಿಬಿಡ್ತಾರೆ, ಅಷ್ಟು ಕೆಟ್ಟದಾಗ ಮಾತಾಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಮನ್ಸಿಗೆ ಬೇಜಾರಾಗುತ್ತೆ. ಅಂದರೆ ನನಗೆ ನಿಜವಾಗ್ಲೂ ಇದಾಗಿದೆ, ಇಲ್ಲಿ ಬಂದು ಹೇಳಿ ಅನ್ನೋದು, ಇಲ್ಲಿ ಬಂದು ಎಲ್ಲಿ ಅನ್ನೋದು, ಈ ಥರ ತುಂಬ ಕೆಟ್ಟದಾಗ ಕನ್ನಡ ಮಾತಾಡೋದು ನನಗೆ ಭಾಳ ನೋವು ತಂದಿತ್ತು. ಸೊ ನಾನು ಅದಕ್ಕೆ ಏನು ಮಾಡಿದೆ, ಸುಮ್ಮನೆ ಇರಲಾರ್ದೆ ದಯವಿಟ್ಟು ಕನ್ನಡ ಪರ ಹೋರಾಟಗಾರರು ಅಂತ ಯಾರ್ಯಾರು ಇದ್ದೀರೋ, ಇದು ಎಲ್ಲರೂ ಅಲ್ಲ. ಯಾಕೆಂದರೆ ನನಗೆ ನೋಡಿ, ರೂಪೇಶ್ ರಾಜಣ್ಣ ಆಗಿರ್ಬೋದು, ನಮ್ಮ ಲೋಕೇಶ್ ಗೌಡ್ರ ಆಗಿರ್ಬೋದು, ಇವರೆಲ್ಲ ನನಗೆ ಪರಿಚಯ. ರೂಪೇಶ್ ಅವರೆಲ್ಲ ನಂಗೆ ಆತ್ಮೀಯರು. ಎಷ್ಟು ಚೆನ್ನಾಗಿ ನಾನು ಅವ್ರ ಕನ್ನಡ ಕೇಳ್ತಾರೆ, ನನಗೆ ಒಂಥರ ಕರ್ಣಾನಂದ ಆಗುತ್ತೆ. ಕೇಳ್ತಾ ಇರೋಣಪ್ಪ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಒಳ್ಳೆ ಪದ ಬಳಕೆ, ನನಗೆ ಬರಲ್ವಲ್ಲಪ್ಪ ಇಷ್ಟೊಂದು ಕನ್ನಡ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತೆಲ್ಲ ಅನಿಸಿದ್ದುಂಟು. ಅದು ಇನ್ನು ಕೆಲವ್ರದ್ದು ಇವು ಯಾಕಾರು ಇವ್ರು ಕನ್ನಡ ಮಾತಾಡ್ತಾರಪ್ಪ ಅನ್ನೋಷ್ಟು ಬೇಜಾರಾಗಿದ್ದು ಉಂಟು. ಈ ಎಲ್ಲ ನೋವುಗಳು ನನ್ನ ಮನಸ್ಸಲ್ಲಿ ಒಂದು ಇದ್ದರೆ ಸಾಕಾಗಿತ್ತು. ನಾನು ಇರಲಾರ್ದೆ ಏನು ಮಾಡಿದೆ, ಬಾಯ್ಬಿಟ್ಟು ಹೇಳ್ಬಿಟ್ಟೆ ಆ ಸಂದರ್ಶನದಲ್ಲಿ. ಅದನ್ನು ಆ ಕ್ಲಿಪ್ಪನ್ನ ಕಟ್ ಮಾಡಿ ಎಲ್ಲ ಕಡೆ ಟ್ರೋಲ್ ಮಾಡಿ ಎಲ್ಲ ಆಗ್ತಾಯಿದೆ. ಬೇಜಾರಿಲ್ಲ ನನಗೆ, ಯಾಕೆಂದರೆ ತಪ್ಪೆ. ಯಾಕೆಂದರೆ ಈಗಷ್ಟೇ ನಾನು ಲೋಕೇಶ್ ಗೌಡ್ರ ಹತ್ರ ಮಾತಾಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ತಿಳಿ ಹೇಳಿದ್ರು ನಂಗವ್ರಿಗೆ. ಸರ್, ನೀವು ಈ ಮಾತು ಆಡಬಾರ್ದಾಗಿತ್ತು, ಯಾಕೆಂದರೆ ನೀವು ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ನಮಗೆ, ಅಷ್ಟು ಒಳ್ಳೆ ನಿರೂಪಣೆ ಮಾಡ್ತೀರಾ, ಇಷ್ಟು ವರ್ಷದಿಂದ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ದೀರಾ. ಅದೇ ರೀತಿ ನಾವು ಮಳೆ ನೋಡಲ್ಲ, ಚಳಿ ನೋಡಲ್ಲ, ಬಿಸಿಲು ನೋಡಲ್ಲ, ಊಟನೂ ಮಾಡಿರಲ್ಲ, ಎಲ್ಲೋ ಒಂದು ಕಡೆ ಹೋರಾಟ ಮಾಡ್ತಾ ಇರ್ತೀವಿ. ಅದು ಕನ್ನಡಿಗರಿಗೋಸ್ಕರ, ಕನ್ನಡಿಗರಿಗೆಲ್ಲೋ ಅನ್ಯಾಯ ಆಗುತ್ತೆ ಅಂತ ನಾವು ಹೋರಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ನಾವು ಯಾರನ್ನೋ ಒಬ್ಬ ಹಳ್ಳಿಯಿಂದ ಯಾರೊಬ್ಬ ಬಂದಿರ್ತಾನೆ, ಅವ್ನಿಗೇನು ಕನ್ನಡದ ಬಗ್ಗೆ ಒಂದು ಪ್ರೇಮ ಇದೆ, ಕನ್ನಡಿಗರ ಬಗ್ಗೆ ಒಂದು ಪ್ರೇಮ ಇದೆ. ಅವನು ಇಲ್ಲಿ ಬಂದುಬಿಟ್ಟು ವ್ಯಾಕರಣ ಕಲ್ತಿದ್ಯಾ, ನಿನಗೆ ಭಾಷಾ ಶುದ್ಧಿ ಇದೆಯಾ ಅಂತ ಕೇಳ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ಅವನಿಗೆ ಇವಾಗ ನಾವು ಈಗ ನನಗೊಂದು ಒಳ್ಳೆ ಸಂಸ್ಕಾರ ಇತ್ತು, ನನಗೇನೊಂದು ನನ್ನ ಗುರು ಹಿರಿಯರು ನನಗೆ ಪಾಠ ಹೇಳ್ಕೊಟ್ಟವರು ಚೆನ್ನಾಗಿ ಹೇಳ್ಕೊಟ್ರು. ನನ್ನ ಕನ್ನಡ, ನನ್ನ ವಾಕ್ಶುದ್ಧಿ ಚೆನ್ನಾಗಿದೆ, ಬಾಯಲ್ಲಿ ಚೆನ್ನಾಗಿ ಬರುತ್ತೆ, ಇನ್ನೊಂದಷ್ಟು ಜನಕ್ಕೂ ಕನ್ನಡ ಚೆನ್ನಾಗಿ ಬರುತ್ತೆ, ಒಪ್ಕೋತೀನಿ. ಬಟ್ ಯಾರೊಬ್ಬ ಹಳ್ಳಿಯಿಂದ ಬಂದವರು, ಯಾರೋ ಬಂದವರು, ಅವ್ರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇರುತ್ತೆ. ಹಾಗಂದ್ರೆ ಭಾಷೆಯಲ್ಲಿ ಶುದ್ಧಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಸೊ ಅವ್ರ ಪ್ರೀತಿ ಇರುತ್ತೆ, ನೀವು ಅದನ್ನು ಗೌರವಿಸ್ಬೇಕು ಅಂತ ನಂಗೆ ಭಾಳ ಚೆನ್ನಾಗಿ ತಿಳಿ ಹೇಳಿದ್ರು. ಈಗಷ್ಟೇ ಅವ್ರ ಫೋನ್ ಕಾಲ್ ಕಟ್ ಮಾಡಿದೆ ನಾನು. ನನಗೆ ನಿಜವಾಗ್ಲೂ ನನ್ನ ತಪ್ಪಿನ ಬಗ್ಗೆ ಅರಿವು ಆಯ್ತವ, ಹೌದಲ್ವಾ? ಏನು ಇವಾಗ ನನ್ನ ಪಾಡಿಗೆ ನಾನು ಇರ್ಬೋದಾಗಿತ್ತು, ಯಾಕೆ ನಾನು ಈ ಮಾತು ಹೇಳಕ್ಕೆ ಹೋದೆ ಅಂತ. ಸೊ ನಿಜವಾಗ್ಲೂ ಯಾರೆಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಈ ಒಂದು ಮಾತಿಂದ, ನನ್ನ ಆ ಒಂದು ಮಾತಿಂದ ಬೇಜಾರಾಗಿದೆಯೋ ದಯವಿಟ್ಟು ಕ್ಷಮಿಸಿ. ಕ್ಷಮೆ ಇರಲಿ, ಅದರಲ್ಲಿ ಏನಿಲ್ಲ. ಕ್ಷಮೆ ಕೇಳೋದ್ರಿಂದ ನಾನೇನು ಚಿಕ್ಕವನಾಗಲ್ಲ. ಯಾಕೆಂದರೆ ಒಂದಷ್ಟು ಜನ ಮನಸ್ಸಿಗೆ ನೋವಾಗಿದೆ ಅಂದರೆ ಅದರಲ್ಲಿ ನಾನು ಖಂಡಿತವಾಗ್ಲೂ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಒಬ್ಬ ಪುಟ್ಟ ಕಲಾವಿದ, ಬಡ ಕಲಾವಿದ, ಆ್ಯಂಡ್ ಬೆಳಿಬೇಕು ಅಂತ ಆಸಕ್ತಿ ಇರುವಂಥ ಕಲಾವಿದನ್ನ ಎಲ್ಲ ಕನ್ನಡಿಗರು, ಕನ್ನಡ
ಪ್ರೀತಿಸೋರು, ಕನ್ನಡ ಪರ ಹೋರಾಟಗಾರರು ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಆಡಬಾರದ್ದು ಆಗಿದೆ. ಈಗ ಅದನ್ನ ನಾನು ತಿದ್ದಕ್ಕಾಗಲ್ಲ, ಕ್ಷಮೆ ಕೇಳ್ತೀನಿ ಖಂಡಿತವಾಗ್ಲೂ. ಆಗಿದೆ ಒಪ್ಕೋತೀನಿ, ಏನು ಮಾಡೋಕ್ಕಾಗತ್ತೆ. ಬಟ್ ಒಂದೇ ಒಂದು ಕಳಕಳಿಯ ಮನವಿ, ಯಾಕೆ ನಿಜವಾಗ್ಲೂ ಪಾಪ ಎಷ್ಟು ಎಲ್ಲ ಎಂತ ದೊಡ್ಡವರೇ ನನಗೆ ಕಾಲ್ ಮಾಡಿ ಸರ್ ದಯವಿಟ್ಟು ಒಂದು ಕ್ಷಮೆ ಕೇಳಿ, ನಿಮ್ಮಿಂದ ತಪ್ಪಾಗಿದೆ, ಹೌದು ಓಕೆ ಕ್ಷಮಿಸಿದೀವಿ ಅಂತ ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಬಟ್ ಕೆಲವರು ಸುಮ್ಮನೆ ನಮ್ಮ ತಾಯಿಗೆ ನಮ್ಮ ಅಕ್ಕನಿಗೆ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ, ಅಮ್ಮನ ಅಕ್ಕನ ಅನ್ನೋದು ಇನ್ನೊಂದೇನೋ ಬೋದು ನಿಮಗೆ ಅಂಥ ಮಗ ಇಂಥ ಮಗ ಏನೇನೋ ಮೆಸೇಜ್ ಕಳಿಸ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಮ ಸಂಸ್ಕಾರ ನನಗೆ ಅರ್ಥ ಆಗ್ತಾ ಇಲ್ಲ, ಇದು ಯಾವ ಥರ ಅಂತ ಅರ್ಥ ಆಗ್ತಾ ಇಲ್ಲ. ಅದು ಪರವಾಗಿಲ್ಲ, ನಿಮ್ಗೆ ಅದನ್ನು ನನಗೆ ಹೇಳಿದ್ರೆ ತಪ್ಪಾಗುತ್ತೆ. ಇಲ್ಲ ನಮ್ಮ ಕಡೆ ನಾವು ಪ್ರೀತಿ ತೋರಿಸೋದು ಹೇಗೆ, ನಾವು ಹಿಂಗೆಲ್ಲ ಬೈದೆ ನಾವು ಪ್ರೀತಿ ತೋರಿಸೋದು ಅನ್ನೋದಾದರೆ ಆಯ್ತಪ್ಪ, ಸೊ ನಾನೇನು ಮಾಡೋಕ್ಕಾಗತ್ತೆ. ದಯವಿಟ್ಟು ಕ್ಷಮಿಸಿ ನನ್ನ. ಸೊ ಧನ್ಯವಾದಗಳು, ನನಗೆ ಇಷ್ಟು ಪ್ರೀತಿ ತೋರಿಸಿ ಇಷ್ಟು ಕಾಲ್ ಮಾಡಿ ನನಗೆ ತಿಳಿ ಹೇಳಿದಂತೆ ಲೋಕೇಶ್ ಗೌಡ್ರಿಗಾಗಿರ್ಬೋದು, ಇನ್ನೊಬ್ರಿಗಾಗಿರ್ಬೋದು. ಸೊ ಧನ್ಯವಾದಗಳು. ಆ್ಯಂಡ್ ನನ್ನಿಂದ ತಪ್ಪಾಗಿರೋ ಮತ್ತೊಮ್ಮೆ ಕ್ಷಮೆ ಇರಲಿ. ಆ್ಯಂಡ್ ಈ ಥರ ತಪ್ಪಾಗದೇ ಥರ ನಾನು ನೋಡ್ಕೋತೀನಿ. ನನ್ನ ಕಳಕಳಿಯ ಮನವಿ, ದಯವಿಟ್ಟು ನಮ್ಮ ತಾಯಿ ಆಗಲಿ ನಮ್ಮ ಅಕ್ಕ ಆಗಲಿ ಏನೂ ಮಾಡಿಲ್ಲ, ಪಾಪ ಅವ್ರ ಬಗ್ಗೆ ಎಲ್ಲ ದಯವಿಟ್ಟು ಬೈಬೇಡಿ. ಅವ್ರು ಏನು ಮಾಡಿದ್ದಾರೆ ಹೇಳಿ, ಅವ್ರಿಗೆ ಇರಲಿ ಬಿಡಿ, ಪರವಾಗಿಲ್ಲ. ಓಕೆ, ಒಂದಷ್ಟು ಜನಕ್ಕೆ ಇಲ್ಲಿ ನನಗೆ ಮೆಸೇಜ್ ಕಳಿಸ್ತಾರೆ, ಏನಾಗಿದೆ ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಅದೇ ಇತ್ತೀಚೆಗೆ ನನ್ನ ಸಂದರ್ಶನದಲ್ಲಿ ಆ ಥರ ಹೇಳಿದ್ದೆ, ಅದ್ರ ಬಗ್ಗೆ ನಾನಲ್ಲ ಅವರೇ ಹೇಳಿದ್ದಾರೆ ನೋಡಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಎಲ್ಲ ಕಡೆ ಇವಾಗ ಅದು ಎಲ್ಲವೂ ಸಮುದ್ರ ಥರ ಹರಡ್ತಾ ಇದೆ. ಅದು ಆಗಲಿ ಬಿಡಿ, ತೊಂದರೆ ಇಲ್ಲ, ಕ್ಷಮಿಸಿದ್ದೀನಿ ಅಂತ ಅನ್ಕೋತೀನಪ್ಪ. ಎಲ್ಲ ಕನ್ನಡ ಪರ ಹೋರಾಟಗಾರರು ದಯವಿಟ್ಟು ಕ್ಷಮೆ ಇರಲಿ. ಬೇಜಾರಾಗಿದ್ರೆ ತಪ್ಪಾಯಿತು, ದಯವಿಟ್ಟು ಇನ್ಮೇಲಾದರೂ ನಿಬ್ಬೈರಿ ಬೇಜಾರಿಲ್ಲ. ನಮ್ಮ ತಾಯಿಗೆ ಅಕ್ಕಂಗೆಲ್ಲ ಯಾರಿಗೆ ಹಂಗೆಲ್ಲ ಮಾಡಿಬಿಡಿ ಆಯಿತಾ. ಆ್ಯಂಡ್ ನನ್ನ ಒಂದು ಕನ್ನಡ ಪ್ರೀತಿ ಮಾತ್ರ ನಿಲ್ಲಲ್ಲ, ಯಾಕೆ ನನ್ನ ಉಸಿರು ನನ್ನ ರಕ್ತದ ಕಣನೂ ಕನ್ನಡನೇ. ನಾನು ಮಾತಾಡೋದು ಕನ್ನಡ, ನನ್ನ ಉಸಿರು ಕನ್ನಡ, ನಾನು ನಂಬ್ಕೊಂಡಿರೋದು ಕನ್ನಡ, ಪ್ರತಿಯೊಂದು ಕನ್ನಡ. ನನಗಿದ್ರಿಂದ ಕನ್ನಡದ ಮೇಲಿರೋ ಒಲವು ಏನು ಕಿಂಚಿತ್ತೂ ಕಮ್ಮಿ ಆಗೋಲ್ಲ. ಇನ್ನೂ ಕನ್ನಡ ಪರ ಹೋರಾಟಗಾರರ ಮೇಲೆ ಗೌರವ ಜಾಸ್ತಿ ಆಗುತ್ತೆ ನನಗೆ. ಯಾಕೆಂದರೆ ಪರವಾಗಿಲ್ವೇ, ಎಷ್ಟು ಚೆನ್ನಾಗಿ ಇವರು ನನಗೆ ಫೋನ್ ಮಾಡಿ ವ್ಯವಧಾನವಾಗಿ ಮಾತಾಡಿದ್ರಪ್ಪ ಅನ್ನೋ ಒಂದು ಗೌರವ ಇದೆ. ಸೊ ಇದು ಹೀಗೆ ಇರಲಿ. ಸೊ ಯಾಕೆ ಗೊತ್ತಾ, ಇವಾಗ ಎಲ್ಲ ಕಡೆ ನಾನೇ ಹೋಗಿ ಹೋರಾಟ ಮಾಡಿ ಅಲ್ಲೆಲ್ಲೋ ನಿಂತು ಸ್ಟೇಷನ್ಗೆ ಹೋಗಿ ಇವೆಲ್ಲ ನನ್ನ ಕೈಯಲ್ಲಿ ಆಗದೇ ಇರೋ ಕೆಲಸ ಇದು. ನಾನು ನನ್ನ ರೀತಿಯಲ್ಲಿ ಯಾವ ರೀತಿ ತೋರಿಸ್ಬೇಕು ಪ್ರೀತಿ ಕನ್ನಡದ ಬಗ್ಗೆ ನನ್ನ ಗೌರವ ಇದೆಯೋ ತೋರಿಸ್ತಾ ಇದ್ದೀನಿ. ಆ ರೀತಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ದೊಡ್ಡ ಸಲಾಂ, ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಮೇಲೆ ಯಾವತ್ತೂ ನನಗೆ ಗೌರವ ಇದ್ದೇ ಇರುತ್ತೆ. ನಿಮ್ಮ ನಡುವೆ ಇರುವಂಥ ಈ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗಲಿ. ಇದೊಂದರಿಂದ ಇನ್ನೂ ಆ್ಯಕ್ಚುಲಿ ಇದಾಗಿದ್ದು ಒಳ್ಳೇದಾಯಿತು. ಒಂದಷ್ಟು ಜನ ನಿಜವಾಗ್ಲೂ ಇಷ್ಟೊಂದು ಜನ ಹೋರಾಟಗಾರರು ಇದ್ದಾರಪ್ಪ ನನಗೆ ಗೊತ್ತಾಗಲಿದೆ ಇವಾಗ. ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಲಿ. ಮುಂದೆ ಯಾವುದೇ ರೀತಿಯಾದ ಈ ಥರ ಒಂದು ಚಳುವಳಿ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ನನ್ನನ್ನು ಕರೀರಿ, ನಾನೂ ಬರ್ತೀನಿ. ನಾನು ಯಾವಾಗಲೂ ಹೇಳೋದೊಂದೇ, ಕನ್ನಡ ನಮ್ಮ ಉಸಿರಲ್ಲಿದೆ. ನನ್ನ ಉಸಿರು ನಿಂತಾಗಲೇ ಅದು ನಿಲ್ಲದು. ಅಲ್ಲಿವರೆಗೂ ಅದರ ಬಗ್ಗೆ ಇರುವಂಥ ಪ್ರೇಮ ಆಗಲಿ, ಭಾಷಾ ಪ್ರೇಮ ಆಗಲಿ ಯಾವತ್ತೂ ನಿಲ್ಲಲ್ಲ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.